ಅದನ್ನ ಯಾರಿಗೂ ಸಪ್ಲೈ ಊರಿಗೆ ಸಪ್ಲೈ ಮಾಡಬಾರ್ದು. ಇಲ್ಲಿಂದ ನಿಮಗೆ ಟೆಂಡರ್ ಆಗಿತ್ತು ಅಂದ್ರೆ ಇವ್ರಿಗೆ ಲಾಸ್ ಲಾಭ ನಿಮ್ಗೆ ಅವ್ರಿಗೆ ಅದನ್ನ ಯಾರಿಗೆ ಅನ್ಸಕ್ಕೆ ಕೊಡ್ತಾರೆ. ಅಮ್ಮಕ್ಕೆ ಕರ್ಕೊಂಡು ಅಮ್ಮಕ್ಕೆ ಏನು ವ್ಯವಸ್ಥೆ ಮಾಡ್ತಾರೆ. ಗೋಜಿದಾವ ಅಂತ ಒಳಗೊಳಂದ ಗೋಜನ್ ಮಕ್ಕಳು ಯೂಸ್ ಮಾಡುವ ಈ ಸದ್ಯಕ್ಕೆ ಗಮ್ಮತ್ತು ಮಾಡಿಸ್ತದೆ. ಈಗ ಯಾರು ಕೂಡ ತಿಂದು ಏನು ಹೆಚ್ಚು ಮಾಡ್ತಂದ್ರೆ ಏನು ಮಾಡ್ತಾರೆ ಮಕ್ಕಳಿಗೆ. ಏನು ಸಮಸ್ಯೆ ಆಯ್ತು ಯಾಕೆ ಈ ಥರ ಯಾಕೆ ಸ್ಟಾಕ್ ಉಳಿತು? ಇದು ಸ್ಟಾಕ್ ಯಾಕೆ ಉಳಿತು ಅಂದ್ರೆ ಸರ್, ನಮ್ಗೆ 3 ತಿಂಗಳಿಗೊಮ್ಮೆ ಎತ್ತೋಳಿ ಮಾಡ್ತಿದ್ವಿ ರೀ ನಾವು. 1 ತಿಂಗಳು ಹಾಕಿ ಮಕ್ಕಳ ಸಂಖ್ಯೆ ಕಡಿಮೆ ಆಗೈತೆ ಅಂದ್ರೆ ಸದ್ಯನೇ 2ನೇ ತಿಂಗಳು ಕೊಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಹಂಗೆ ಒಂದು ಅಂದಾಜಿನ ಮ್ಯಾಗ ನಾವು ತೊಗೊತ ಬಂದ್ವಿ. ಮತ್ತು ಸ್ವಲ್ಪ ಸರ್ಕಲ್ಗೂ ಕಡಿಮೆ ಹೋಯ್ತು. ಮಕ್ಕಳ ಸಂಖ್ಯೆ ಸ್ವಲ್ಪ ಕಡಿಮೆ ಹಾಕ್ಕೊತ ಬಂದಿರಿ ನಂತರ ಇದು ಉಳಿತು. ಇದು ಈ ಥರ ಹಾಳಾಗೈತಿ ಅಂತಂದು ಇದನ್ನು ನಾವು ಇಲ್ಲಿ ಇಟ್ಕೊಳ್ಳೋದು ಬೇಡ. ಈ ಸಲ ಮತ್ತು 2 ಸಲ ಎತ್ತೋಳಿ ಮಾಡಿದ್ರೂ ನಾವು APMC ಆಗಿ ಇಟ್ಕೊಂಡು ಅಲ್ಲಿಂದ ಡೊಂಕ್ ಮಾಡತ್ತೀವಿ. ನಾಳೆ ಇದನ್ನು ಕ್ಲೋಸ್ ಮಾಡಬೇಕು. ಇದನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಬೇರೆ ಕಡೆ ಯಾರಿಗಾರ ಎಲ್ಲ ಇವ್ರ ಕಡೆಯಿಂದ ಒಂದು ಇದನ್ನು ತೊಗೊಂಡು ಒಪ್ಪಂದ ತೊಗೊಂಡು ಇದನ್ನು ಕ್ಲೋಸ್ ಮಾಡಿದ್ರಾತ ಅಂತ ಬಿಟ್ಟಿದ್ವಿ. ಬಳಕೆ ಮಾಡ್ಬೇಕಂತ ಮಾಡಿದ್ರೆ ಇಲ್ಲ ಬಳಕೆ ಮಾಡೋದ್ರಿ ಅಲ್ರಿ ಸರ್. ಇಂಥದ್ದು ಬಳಕೆ ನಾವು ಯಾಕೆ ಮಾಡೋಕೆ ಹೋಗೋಣ್ರಿ? ಮಕ್ಕಳಿಗೆ ಕೊಡೋರು ನಾವು ಹಂಗಾಗಿದ್ರೆ ಇದ್ರಾಗ ಅದನ್ನು ಸೇರಿಸ್ತಿದ್ವಲ್ರಿ. ನಾವು ಯಾಕೆ ಅಲ್ಲಿ APMC ಒಳಗೆ ಕೂಡ ತೊಗೊತೀವಿ. ಇದು 100 ಟನ್ ಐತ್ರಿ ಸರ್. 100 ಟನ್ ಐತ್ರಿ ಸರ್. ಮೇಡಮ್, ಇವಾಗ ಸರ್ಕಾರ ಮಕ್ಕಳಿಗೆ ಗರ್ಭಿಣಿಯರು ಕೊಡಬೇಕಂತ ಹಾಂ ಸರ್. ನೀವು ಪ್ರತಿ ತಿಂಗಳು ಕಳಿಸ್ಬೇಕಾಗಿತ್ತು. ಪ್ರತಿ ತಿಂಗಳು ಕಳಿಸೀವ್ರಿ. ಸರ್ಕಲ್ ರೂಟ್ ಯಾವೂ ಇಲ್ಲಲ್ಲ. ಈಗ ಒಂದು ಸರ್ಕಲಿಗೆ 2 ಟನ್ ಹೋಗೋದಿರ್ತೈತಲ್ಲ, ಅಲ್ಲಿ ಅದ್ರಾಗ ಒಂದು 1 ಟನ್ ಹೋತಂತ ಇಟ್ಕೋರಿ. ಹಿಂಗೆ ಉಳ್ಕೊತ ಬಂದಿದ್ದು ನಮಗಿದು. ನೀವು ತಿಳಿಸ್ಬೋದಾಗಿತ್ತು ಸರ್ಕಾರ ಸ್ಟಾಕ್ ಐತಿ ಅಂತ ಹೇಳಿವ್ರಿ, ಆದರೆ ಬಟ್ ಹಾಳಾಗೈತಿ ಅಂತ ಹೇಳಿಲ್ಲ. ನಿಮ್ಮದು ನಿರ್ಲಕ್ಷ್ಯ ಅಂತ ಸ್ವಲ್ಪ ಐತ್ರಿ, ನಮ್ಮದು ನಿರ್ಲಕ್ಷ್ಯ ಐತಿ, ಒಪ್ಕೊಳ್ಳೋಬೇಕಾದ್ರೆ. ಸ್ಟಾಕ್ ಐತೆ ಅಂತ ಹೇಳಿದ್ರಿ. ಸ್ಟಾಕ್ ಐತಿ ಮತ್ತು ಅವರು ಇಷ್ಟು ಸ್ಟಾಕ್ ಇದೆ ಅಂತ ಕಡಿಮೆ ಕಳಿಸೋಂಥ ವ್ಯವಸ್ಥೆ ಆಗಿಲ್ಲ. ಅಂದ್ರೆ ಸಿಗೋದಿಲ್ಲ ಅನ್ನೋದೊಂದು ಇರ್ತೈತಲ್ರಿ. ಅಕ್ಕಿ ಸಿಗೋದಿಲ್ಲ, ನಮ್ಮ ಹತ್ರ ಇದ್ರೆ ನಾವೇನಾರು ಮಾಡ್ಕೋಬೋದು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಎತ್ತಿದ್ರಿ. ಅದೇ ಈ ಥರ ಆಗಿದ್ದಾಗ ನಾವು ಇದನ್ನು ಕ್ಲೋಸ್ ಮಾಡೀವ್ರಿ. ಇದನ್ನು ಇಲ್ಲಿ ಇಟ್ಕೊಂಡೇನಿಲ್ಲ, ಈ ಅಕ್ಕಿ ನಾವು ತೊಗೊಳೂ ಇಲ್ಲ. ಒಂದು ಒಪ್ಪಂದಕ್ಕೆ ಅದಕ್ಕಾರ ನಮ್ಗೆ ಸರ್ ಹೇಳಿದ್ರಲ್ರಿ ಬೆಳಗ್ಗೆ, ಆ ಒಪ್ಪಂದಕ್ಕೆ ಬಂದು ಅದನ್ನು ನಾಳೆ ಇದನ್ನೆಲ್ಲ ನಾವು ಸ್ವಚ್ಛ ಮಾಡಿಸ್ತೇವೆ ರೀ. ಅಂತ ಹೇಳಕ್ಕೆ ಅವರು ನಮ್ಗೆ ಇದಕ್ಕೆ ಯಾಕೂ ಸಂಬಂಧ ಇಲ್ಲ ಅಂತಂದು ಹೇಳ್ತಿದ್ದಾರೆ ಮೇಡಮ್. ಹೌದು ರೀ ಸರ್. ಮತ್ತು ಈಗ ನಾವು ಎತ್ತಿರ್ತೀವಿ, ನಾವು ಸರ್ಕಲ್ಗೆ ಹೋಗೋರಂದ್ರೆ ಈಗ ಅವ್ರು ಕೊಡೋದೇನು ಕೊಟ್ಟಿರ್ತಾರೆ, ಅವ್ರಿಗೆ ದುಡ್ಡು ಮುಟ್ಬಿಟ್ಟೈತ್ರಿ. ಈಗ ಅದು ಅವ್ರಿಗೆ ನಮಗೆ ಇಲ್ಲ ರೀ. 3 ವರ್ಷ BS ಅಂತ ಒಂದು ಒಪ್ಪಂದಕ್ಕೆ ಅಗ್ರಿಮೆಂಟ್ ಬಂದಾರೆ ಅವ್ರ ಕಡೆ ಇದೀವಲ್ರಿ ನಾವು. ಅಲ್ಲಿಂದ ನಾವು ಅಲ್ಲಿ APMC ಸ್ಟಾಕ್ ಮಾಡ್ಕೊಂಡು ಇದು ಅಂಕರಿ ಹಾಳಾಗೈತಿ. ಇದನ್ನು ನಾವು ಸ್ವಲ್ಪ ರೂಟ್ರ ಕ್ಲಿಯರ್ ಆಗ್ಬೇಕಲ್ಲ ರೀ. ಆ ತಿಂಗಳು ನಮ್ಗೆ 1 ತಿಂಗಳು ಬಿಟ್ಟು 1 ತಿಂಗಳು ಹೊಂಟ್ಬಿಟ್ಟಾವ್ರಿ. ಹಾಗಂತ 2 ತಿಂಗಳು ಸೇರಿಸಿ ಕಳಿಸಿ ಈ ತಿಂಗಳು ಸ್ವಲ್ಪ ಕಂಟ್ರೋಲ್ ಆಗೈತೆ ರೀ ನಮಗೆ. ಇದಕ್ಕೆ ರೀ ಅಕ್ಕಿ ತರಕ್ಕೆ ಅಕ್ಕಿ 3 ರೂಪಾಯಿ kg ಕೊಡ್ತಾರೆ ಸರ್. ನಾವಿಲ್ಲಿ ಹಂಗೆ ಸುಮ್ಮನೆ ಜಸ್ಟ್ ಹಂಗೆ ವಾಕ್ ಮಾಡ್ತಿರ್ತೀವಿ ಸರ್. ಹಂಗೆ ಅಡ್ಡಾಡ್ತಿರ್ತೀವಿ ರೋಡಲ್ಲಿ. ಅತ್ತಾಗಿತ್ತು ಹಂಗೆ ಸುಮ್ಮನೆ ಸಾಯಂಕಾಲ ಮಾರ್ನಿಂಗ್ ಅಡ್ಡಾಡೋ ಮುಂದೆ ಇಲ್ಲಿ ಸ್ಮೆಲ್ ಬರ್ತಿತ್ತು ಸರ್. ಏನಪ್ಪ ಇದು ಅಂತ ಇಲ್ಲಿ ಬಂದು ನೋಡಿದಂದ್ರೆ ಇಲ್ಲಿ ಅಕ್ಕಿ ಸ್ಟಾಕ್ ಇದ್ದು ಸರ್. ಬಹುಶಃ ನೋಡಿ ವಿಚಾರ ಮಾಡಿದೆ 2-2.5 ವರ್ಷದ ಮೇಲೆ ಇದ್ದಂಗೆ ಅದಾವೆ ಇವು.
ಏನಪ್ಪ ಸಮಸ್ಯೆ ರೇಷನ್ ಅಕ್ಕಿವು ಏನು ಸರ್ಕಾರ ನಮಗೆ ಕೊಡವೋ ಯಾರು ಕೊಡವ ಅಂತಂದು ಹೇಳಿ ನಾನು ಸಿ ಡಿ ಪಿ ಸಾಹೇಬ್ರನ್ನ ಫೋನ್ ನಂಬರ್ ತೊಗೊಂಡು ಮೊದಲು ಸ್ಟಾರ್ಟಿಂಗ್ ನಮ್ಮ ಫುಡ್ ಆಫೀಸರ್ ಫೋನ್ ಹಚ್ಚಿದ್ದು ಸರ್. ಅವ್ರು ಬಂದು ನೋಡಿದ್ರೆ ಇಲ್ಪ ಇದು ನಮ್ಮ ಸಂಬಂಧ ಇಲ್ಲ, ಇದು ಸಿ ಡಿ ಪಿ ಆಫೀಸರ್ ಅಂತ. ಮತ್ತು ಅವ್ರ ನಂಬರ್ ಕೊಟ್ಟರೆ ಸಿ ಡಿ ಪಿ ಸರ್ಗೆ ನಾವು ಫೋನ್ ಹಚ್ಚಿದಾಗ ಅವ್ರು ಏನಂದ್ರೆ ಸಿ ಡಿ ಪಿ ಸರ್ ಇಲ್ಲಪ್ಪ ಇದು ನಾವು ಅವ್ರಿಗೆ ಅಂಗನವಾಡಿಯವ್ರಿಗೆ ನೀವು ಅವಾಗ ನೀವು ತೊಗೊಂಬಿಡ್ರಿ ಅಂತ ನಾವು ಲೆಟ್ರ್ ಕೊಟ್ಬಿಟ್ವಿ, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅಂತಂದ್ರೆ. ಆಮ್ಯಾಗ ಮತ್ತೆ ತಹಸೀಲ್ದಾರ್ ಸರ್ ಮಾತಾಡಿದ್ವಿ. ತಹಸೀಲ್ದಾರ್ ಸರ್ ಏನಂದ್ರೆ ಇಲ್ಲಪ್ಪ ಇದನ್ನು ಸಿ ಡಿ ಪಿ ಸಂಬಂಧಪಡ್ತಾ ನಾನು ಮಾತಾಡ್ತೀನಿ ಅಂತಂದು ಹೇಳಿ ಕಟ್ ಮಾಡಿದ್ವಿ ಸರ್. ಆಮ್ಯಾಗ ಮತ್ತೆ ನಾವು ಇವತ್ತು ಗದಗ ಹೋಗಿ ಗದಗ ಡಿ ಸಿ ಸಾಹೇಬರು ವೈಶಾಲಿ ಮೇಡಮ್ ಅವರಿಗೆ ಅವ್ರ ಜೋಡಿ ಮೇಡಮ್ ಅವ್ರು ನೋಡ್ರಿ ಹಿಂಗೆ ಐತೆ ನಮ್ಮ ಮುಂಡ್ರಿಗೆಲ್ಲಿ ನಮ್ಮ ಮನೆ ಬಾಜುಕೊಂದು ಗುದಾಮದಲ್ಲಿ ಈ ರೀತಿ ಐತಿ ನೋಡ್ರಿ ಅಂತಂದು ಫೋಟೋ ಎಲ್ಲ ತೋರಿಸಿದೆ. ಮತ್ತು ಮೇಡಮರು ಸಾಹೇಬ್ರು ನಮ್ಮ ತಹಸೀಲ್ ಸಾಹೇಬ್ರಿಗೆ ಫೋನ್ ಹಚ್ಚಿ ಹಿಂಗೈತೆ ಐತೆ ಅಂತ ನೋಡ್ರಿ ಪರಿಶೀಲನೆ ಮಾಡ್ರಿ ಅಂತ ಮೇಡಮ್ ಅವ್ರು ಅಂದ್ರೆ ಸರ್ ಅದೇ ರೀತಿಯಾಗಿ ಬಂದು ಹೋಗಿದ್ದಾರೆ ಸರ್. ಇಷ್ಟ ರೀ, ಈಗ ಮತ್ತೇನಿಲ್ಲ. ಈಗ ಸಿದ್ದರಾಮಯ್ಯನವ್ರು ಬರೀ ಅಕ್ಕಿ ಹೊಂದ್ಸೋದಕ್ಕೆ ಆಗಂಗಿಲ್ಲ, ರೊಕ್ಕ ಕೊಡೋಕೆ ಅಲ್ರಿ ಇಂಥ ಇಷ್ಟೆಲ್ಲ ಮಾಲ್ ಹಾಳಾಗಕೊಂಡ ನಿರ್ಲಕ್ಷ್ಯ ಅಂತೀರಿ ಇದಕ್ಕೆಲ್ಲ. ಇದಕ್ಕೆ ಮಕ್ಕಳಿಗೆಲ್ಲ ಕೊಡೋದಂದ್ರೆ ಈಗ ಅವರು ಆಹಾರ ಮತ್ತು ಆಹಾರ ಇಲಾಖೆ ಏನೈತಲ್ಲ ರೀ, ಆ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಇದು ಈ ರೀತಿ ಆಗೈತೆ ಅಂತ ಅನಿಸ್ತೈತೆ ಸರ್. ಇದು ಇವ್ರದ್ದು ಯಾರ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಂಬಂಧಪಡ್ತೈತೆ. ಹೌದು ಸರ್. ಆಮೇಲೆ ಈಗ ಅಂಗನವಾಡಿಗಳು ಸಪ್ಲೈ ಮಾಡೋದು, ಗರ್ಭಿಣಿಯರಿಗೆ ಸಪ್ಲೈ ಮಾಡ್ಬೇಕು, ಹೌದು ಇದೆಲ್ಲ ಪೌಷ್ಟಿಕ ಆಹಾರ ಕೊಡುವಂಥದ್ದು. ಬಟ್ ಇಷ್ಟೆಲ್ಲ ಹಾಳಾಗೊಂಡೈತೆ, ಇಲ್ಲೆಲ್ಲ ಸಿ ಡಿ ಪಿಗಳಾಯ್ತು, ಇಲ್ಲಿ MSBC ಅವರು ಈ ರೀತಿ ಮಾಡಿದ್ರೆ ಹೆಂಗಂತ ಅದು ಹೆಂಗೆ ಅನ್ಸರ್, ಅದು ಅಧಿಕಾರಿಗಳು ಸರಿಯಾಗಿ ಅವರು ಸರಿಯಾಗಿ ನೌಕರಿ ಮಾಡಿದ್ರಂದ್ರೆ ಯಾವುದು ಏನಾಯ್ತು ಇವತ್ತು ಮಕ್ಕಳಿಗೆ ಈ ಅಂಗನವಾಡಿಗೆ ಎಷ್ಟು ಹೋಯ್ತು, ಈ ಅಂಗನವಾಡಿಗೆ ಎಷ್ಟು ಹೋಯ್ತು, ಇನ್ನು ಉಳಿದ ಸ್ಟಾಕ್ ಎಲ್ಲ ಐತೆ ಅಲ್ಲೋ ಅಂತ ಬಂದು ಅವ್ರು ಪರಿಶೀಲನೆ ಮಾಡ್ಬೇಕು ಸರ್. ಅವ್ರು ಅದನ್ನು ಪರಿಶೀಲನೆ ಮಾಡಿಲ್ಲ ಸರ್. ಹಾಗಾಗಿ ಅವ್ರ ನಿರ್ಲಕ್ಷ್ಯತೆಯಿಂದ ಅದು ಈ ರೀತಿ ಹಾನಿಯಾಗಿದೆ ಸರ್. ಏನಾಗ್ಬೇಕಂತ ಸರ್ ಇದು ಏನಿಲ್ಲ ಸರ, ಮತ್ತು ಸರ್ಕಾರ ಇದು ಎಚ್ಚೆತ್ಕೊಂಡು ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕಂತಂದು ಹೇಳ್ತೀವಿ ಸರ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.